रामदुर्ग तालुक्यामध्ये पीयूसी परीक्षेत कला, वाणिज्य व विज्ञान शाखांमध्ये प्रथम, द्वितीय व तृतीय क्रमांक मिळवून तालुक्याचे नाव उज्ज्वल करणाऱ्या विद्यार्थ्यांचा सत्कार करण्यात आला। या यशाबद्दल रामदुर्ग पोलीस ठाण्याच्या PSI सविता मुकनाळ यांनी विद्यार्थ्यांना पोलीस ठाण्यात बोलावून त्यांचा सत्कार करून त्यांचे कौतुक केले। CPI विनायक बडिगेर यांनी विद्यार्थ्यांना प्रेरणादायी मार्गदर्शन करत त्यांच्या उज्ज्वल भविष्यासाठी शुभेच्छा दिल्या। कला शाखा प्रीतम लमानी, ज्योती मुरकिन्नवर आणि तृतीय यशोदा कुडी। वाणिज्य शाखेमध्ये प्रथम रक्षिता होळी, प्रिया होसूद आणि महादेवी पाटील। विज्ञान शाखेमध्ये प्रथम क्रमांक मेघा कांबळे, यल्लालिंग अगपन्नवर, मणिकंठ करबंद, तृतीय मुत्तप्पा शेगुंसी। यावेळी शिक्षक, पोलीस कर्मचारी तसेच इतर मान्यवर उपस्थित होते। ಆರಕ್ಷಕ ಠಾಣೆಯ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದ ವಿವಿಧ ಕಾಲೇಜುಗಳ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು। ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ CPI ಸರ್ ಆದಂತಹ ವಿನಾಯಕ್ ಬಡಿಗೇರ್ ಸರ್ ಒಂದೆರಡು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ। ಎಲ್ಲರೂ ಮಾತಾಡಿ। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ರಾಮದುರ್ಗ ಪೊಲೀಸ್ ಠಾಣೆ ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ। ಇದು ಒಂದು ಒಳ್ಳೆಯ ಬೆಳವಣಿಗೆ। ಇದರಿಂದ ಮಕ್ಕಳಿಗೆ ನಾವು ಹೆಚ್ಚಿನ ಸ್ಫೂರ್ತಿಯನ್ನು ಕೊಡಬಹುದು, ಅದರ ಜೊತೆ ಬೇರೆ ಮಕ್ಕಳಿಗೂ ಸಹಿತ ಒಂದು ಚಾಲೆಂಜ್ ಇದೆ। ಹೌದು, ನಾವು ಒಳ್ಳೆಯ ಸ್ಕೋರ್ ಮಾಡಿದ್ರೆ ನಾಳೆ ನಾವು ಗುರುತಿಸ್ಕೋಬಹುದು ಜನರ ಜೊತೆ, ಅಥವಾ ಒಂದು ಇಲಾಖೆ ಜೊತೆಯಲ್ಲಿ ನಾವು ಗುರುತಿಸ್ಕೊಳ್ಬಹುದು, ನಾವು ಗೌರವಿಸ್ಕೊಳ್ಬಹುದು ಅನ್ನೋದನ್ನ ಎಲ್ಲರೂ ಕಂಡುಕೊಳ್ಬೇಕಾದಂತಹ ವಿಷಯ। ನೀವೆಲ್ಲರೂ ಈಗ ಎಲ್ಲ PUC ಅಲ್ಲ, ಎಲ್ಲರೂ PUC ಅಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಿರಿ। ಇದು ಕೇವಲ ನಿಮಗೆ ಅಷ್ಟೇ ಹೆಮ್ಮೆಯ ವಿಷಯ ಅಲ್ಲ, ಎಲ್ಲಾ ಪರಿಶ್ರಮ 100ಕ್ಕೆ 100 ನಿಮ್ದು, ಹೌದಾ? ಆದರೆ ಹೆಮ್ಮೆ ಇಡೀ ತಾಲೂಕಿಗೆ, ನಿಮ್ಮ ಮನೆಗೆ, ನಿಮ್ಮ ಪಾಲಕರಿಗೆ, ಆಮೇಲೆ ನಿಮ್ಮ ಎಲ್ಲ ರಿಲೇಟಿವ್ಸ್ಗೆ ಎಲ್ಲರೂ ಈ ಸಂತೋಷವನ್ನ ಅಥವಾ ನಿಮ್ಮ ಈ ಸಾಧನೆಯನ್ನ ಎಲ್ಲರೂ ಹಂಚಿಕೊಳ್ತಾರೆ, ಹೌದಿಲ್ಲ? ಅದೇ ರೀತಿ ನೀವು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಸಹಿತ ಇದೇ ರೀತಿ ಸಾಧನೆಗಳನ್ನು ಮಾಡಿಕೊಂತ ಈಗ ನೀವು ತಾಲೂಕಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೀರಿ। ಮುಂದೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿಯೂ ಸಹಿತ ನಿಮ್ಮನ್ನು ನೀವು ಗುರುತಿಸ್ಕೋಬೇಕು। ನಿಮ್ಮ ಇಷ್ಟಗಳಂತೆ ನೀವು ಬೇಕಾದಂತಹ ವಿಭಾಗಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಹೌದಿಲ್ಲ? ಒಬ್ಬರು ಆರ್ಟ್ಸ್ ಮಾಡಿದ್ದೀರಿ, ಕಾಮರ್ಸ್ ಮಾಡಿದ್ದೀರಿ, ಸೈನ್ಸ್ ಮಾಡಿದ್ದೀರಿ। ಹಂಗಂತೇಳಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಿಲ್ಲ। ನೀವು ಟ್ಯಾಲೆಂಟೆಡ್ ಇದ್ರೆ ಎಲ್ಲರೂ ಒಂದೇ ವಿಭಾಗದಲ್ಲಿದ್ದರೂ ಸಹಿತ ಎಲ್ಲರೂ ಇದೇ ಅಂಕಗಳನ್ನು ಗಳಿಸಿದ್ರಿ ಅಂತ ನನಗನ್ನಿಸ್ತದೆ। ಆದರೆ ನಿಮ್ಮ ವಿಭಾಗಗಳು, ನಿಮ್ಮ ಆಯ್ಕೆಗಳು, ಲೈಫ್ನಲ್ಲಿ ನಾವು ಯಾವತ್ತೂ ಕಂಪ್ಯಾರಿಸನ್ ಅನ್ನ ಮಾಡ್ಕೋಬಾರ್ದು। ಕಂಪ್ಯಾರಿಸನ್ ನಾವು ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡ್ರ ಅದರಿಂದ ಏನಾಗ್ತದೆ? ಎಸ್, ಕಾಂಪಿಟೇಷನ್ ಇರಬೇಕು, ಕಂಪ್ಯಾರಿಸನ್ ಇದ್ರೆ ನಾವು ನಮಗಿಂತ ಹೆಚ್ಚಿನ ಏಳಿಗೆ ಅವರನ್ನು ಕಂಡು ಅಸೂಯೆ ಪಡಬಹುದು, ಅಥವಾ ಇನ್ಫೀರಿಯಾರಿಟಿಯನ್ನು ಫೀಲ್ ಮಾಡಬಹುದು, ಅಥವಾ ಮತ್ತೊಂದು ಯಾವುದೋ ವಿಷಯದಲ್ಲಿ ತಾತ್ಸಾರಗಳನ್ನು ಮಾಡ್ಕೋಬಹುದು, ಈ ರೀತಿಯಾಗಿ। ಅದರ ಸಲುವಾಗಿ ಕಂಪ್ಯಾರಿಸನ್ಗಿಂತ ನಾವು ಕಾಂಪಿಟೇಷನ್ಗೆ ಬೆಲೆ ಕೊಟ್ರೆ, ಕಾಂಪಿಟೇಷನ್ ಇದ್ದದ್ದು ನಮ್ಮನ್ನ ಸಾಧನೆಯಲ್ಲಿ ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಮಾಡುತ್ತೆ। ಈ ನಿಮ್ಮ ಸಾಧನೆಗಳು ನಿಮ್ಮನ್ನ ಉತ್ತುಂಗಕ್ಕೇರಿಸಲಿ। ನಿಮ್ಮ ಮುಂದಿನ ಹಾದಿಯ ಬಗ್ಗೆ ಆಲ್ರೆಡಿ ನೀವೆಲ್ಲರೂ ಥಿಂಕ್ ಮಾಡಿದ್ರಿ ಅಂತ ಅನಿಸ್ತದೆ, ಹೌದಾ? ಏನ್ ಥಿಂಕ್ ಮಾಡಿದ್ಯಮ್ಮ? CA ಮಾಡಬೇಕು। ನಿಂದಮ್ಮ? BCom ಮಾಡಿ ಕಾಂಪಿಟೇಟಿವ್। ನಿಂದು BA ಮಾಡಿ ಏನ್ ಮಾಡಕ್ ಮುಂದೆ? ಈಗ ನೀವೇನು ಅನ್ಕೊಂಡಿದ್ದೀರಲ್ಲ, ಈ ಗುರಿಯನ್ನ ಸಹಿತ ನೀವು ಉತ್ತಮವಾದಂತಹ ಫಲಿತಾಂಶದ ಜೊತೆ ಮಾಡಿದರೆ ಸಾಕಷ್ಟು ಹೆಮ್ಮೆ ಪಡ್ತಾರೆ ಸರ್। ಇವತ್ತು
ನಾವು ಅನ್ಕೊಂಡಿದೀವಿ ಏನು, ಇಲ್ಲ ಕೇವಲ ಬೆಲೆ ಇರೋದು ಡಾಕ್ಟರ್ಸು ಎಂಜಿನಿಯರ್ಸು ಅಷ್ಟೇ ಇರ್ತೀವಿ. ಹೌದಾ? ಹಂಗೇನಿಲ್ಲ. ಪ್ರತಿ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಅವ್ರದೇ ಆದಂತಹ ಸ್ಥಾನಮಾನ, ಅವ್ರದೇ ಆದಂತಹ ವ್ಯಾಲ್ಯೂಸು, ಅವ್ರದೇ ಆದಂತಹ ಮೌಲ್ಯಗಳು ಎಲ್ಲ ಇರ್ತವೆ. ಬಟ್ ಅದಕ್ಕೆ ನಮ್ಮ ಪರಿಶ್ರಮ ಬಹಳ ಬೇಕು. ನಾನು ಮೊದಲು ಸೈನ್ಸ್ ಕಲಿತೆ, ಆಮೇಲೆ BBA ಕಲಿತೆ, ಎರಡೂ ಮಾಡಿ ಕೊನೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹೌದಾ? ಹಂಗ ಯಾವುದು ನಮ್ಮ ಆಯ್ಕೆಗಳು ಒಮ್ಮೊಮ್ಮೆ ದಿಕ್ಕುಗಳನ್ನ ಬದಲಿಸ್ತಾವ. ಅದ್ರ ಬಗ್ಗೆ ಹೆಚ್ಚಿನ ಇದನ್ನ ಮಾಡ್ಕೋಬಾರ್ದು. ಬಟ್ ನೀವು ಮುಂದೆ ಯಾವ ಮಾರ್ಗವನ್ನು ಅನುಸರಿಸ್ತೀರಿ ಅಥವಾ ಯಾವ ಕೋರ್ಸ್ ಅನ್ನ ನೀವು ಅನುಸರಿಸ್ತೀರಿ ಅನ್ನೋದು ಅದು ಸಂಪೂರ್ಣ ನಿಮ್ಮ ಆಯ್ಕೆ ಆಗಿರ್ಬೇಕು. ಯಾರು ನಮ್ಮಪ್ಪ ಹೇಳ್ದ ಅಂತೇಳಿ ನೀವು, ಅಥವಾ ನೀವು ನಿಮ್ಮವ್ವ ಹೇಳಿದ್ರು ಅಂತೇಳಿ, ಅಥವಾ ಬಾಜು ಮನೆಯವರು ಅದನ್ನ ಕಲ್ತಾರ ಅಂತೇಳಿ ನೀವೇನೋ ಕಲಿಯಕ್ಕೆ ಹೋದ್ರ ಅದು ತಲೆಗೆ ಹತ್ತೋದು ಅಷ್ಟು ಕಷ್ಟ. ನಿಮ್ಗೆ ಯಾವ ಫೀಲ್ಡ್ದಲ್ಲಿ ಇಂಟ್ರೆಸ್ಟ್ ಅದ ಅಂತ ಅನ್ಸ್ತದಲ್ಲ ಅದನ್ನೇ ನೀವು ಕಲೀರಿ. ಎಸ್, ಅದರಲ್ಲಿ ಎಕ್ಸಲೆನ್ಸ್ ಅನ್ನ ಬರುತ್ತೆ. ಈಗ ನಾವು ಆರ್ಟ್ಸ್ದಲ್ಲಿ ಈಗ BA ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದು ನೀವು ನಾಳೆ UPSC ಅಲ್ಲೋ ಅಥವಾ KPSC ಅಲ್ಲೋ ಟಾಪ್ ಮಾಡಬಹುದು. ಅಥವಾ ಈಗ ನಿಮ್ಮ ಉಪನ್ಯಾಸಕರದಾರಲ್ಲ, ಈ ರೀತಿ ಒಳ್ಳೆಯ ಉಪನ್ಯಾಸಕರಾಗಬಹುದು, ಅಥವಾ ಒಳ್ಳೆಯ ವೃತ್ತಿಪರ ಬರಹಗಾರರಾಗಬಹುದು. ಹೌದಿಲ್ಲ? ನೀವು ಕಾಮರ್ಸ್ ಮಾಡಿದವರು CA ಮಾಡಬಹುದು, ಕಂಪ್ನಿ ಸೆಕ್ರೆಟರೀಸ್ ಆಗಬಹುದು, ಅಥವಾ ನಾಳೆ MBA ದಂತಹ ಕೋರ್ಸ್ಗಳನ್ನು ಮಾಡ್ಕೋಬಹುದು, ಸ್ಪೆಷಲೈಸೇಷನ್ ಮಾಡ್ಕೋಬಹುದು. ಸೈನ್ಸ್ದಲ್ಲಿ ಕೇವಲ ನಮ್ಮ ಇಲ್ಲಿ ಇರುವಂತಹ ಇಂಜಿನಿಯರಿಂಗು ಅಥವಾ MBBS ಬಗ್ಗೆ ಲಕ್ಷ್ಯ ಕೊಡದ ನೀವು JEE ಮಾಡ್ಕೋಬಹುದು, JEE ಹೋಗ್ಬೋದು. ಹೌದಿಲ್ಲ? ಆಮೇಲೆ ವೆಟರ್ನರಿ ಫೀಲ್ಡ್ ಅನ್ನು ಬಹಳಷ್ಟು, ಅಗ್ರಿಕಲ್ಚರ್ ಫೀಲ್ಡ್ ಏನದಲ್ಲ, ಅಗ್ರಿಕಲ್ಚರ್ ಸೈನ್ಸಸ್, ಅದರಲ್ಲೂ ಸಾಕಷ್ಟು ಅವಕಾಶಗಳಿದಾವೆ. ಇವತ್ತು ವೆಟರ್ನರಿ ಡಾಕ್ಟರ್ಸ್ ಹುಡುಕಿದ್ರು ಸಿಗ್ತಾರೆ, ಮನುಷ್ಯರ ಡಾಕ್ಟರ್ ಪ್ರತಿ ಹೆಜ್ಜೆಗೆ ಸಿಗ್ತಾರೆ. ನೀವು ವೆಟರ್ನರಿ ಹುಡುಕ್ರೆ ಊರಿಗೆ ಒಬ್ಬರಿದ್ದರೂ ಬಹಳ ಆಗಿದೆ. ಸೊ ಸೇವೆ ನೀವು ಎಲ್ಲಿ ಸಲ್ಲಿಸ್ಬೇಕಂತಿರಲ್ಲ ಅದನ್ನ ನೀಟಾಗಿ ಆಯ್ಕೆ ಮಾಡ್ಕೊಳ್ರಿ. ಅದಕ್ಕೆ ಇನ್ನೂ ಪರಿಶ್ರಮ ಪಡ್ರಿ. ನಿಮ್ಮ ಜೀವನ ಮತ್ತು ನಿಮ್ಮ ಸಾಧನೆಯಿಂದ ಗುರುತಿಸಲ್ಪಡ್ರಿ. ನೀವೇನು ಸಾಧಿಸ್ತೀರಿ? ಎಸ್, ಇಷ್ಟು ದಿವಸ ನೀವು ನಿಮ್ಮ ಅಪ್ಪನ ಮಕ್ಕಳು ಅಥವಾ ನಿಮ್ಮ ಅಪ್ಪನ ಮಗಳು, ನಿಮ್ಮ ಅಪ್ಪನ ಮಗ ಆಗಿದ್ರಿ. ನೆಕ್ಸ್ಟು ನಿಮ್ಮಪ್ಪ ಇದ್ದವನು ಇಲ್ಲ ಇವರಪ್ಪ, ಇವಳಪ್ಪ, ಇವನಪ್ಪ ಅಂತೇಳಿ ಗುರುತಿಸ್ಕೊಳ್ತಾರೆ. ಹೌದಾ? ಆ ರೀತಿ ನೀವು ಜೀವನದಲ್ಲಿ ಸಾಧನೆ ಮಾಡ್ರಿ ಅಂತೇಳಿ ಬಯಸ್ತೀನಿ. ಇವತ್ತು ನಮ್ಮ ಠಾಣೆಯಿಂದ ನಿಮ್ಮನ್ನ ಈ ಸನ್ಮಾನಿಸೋ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ನಾನು PSI ಸವಿತಾ ಅವರನ್ನು ಸಹಿತ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ಇರೋದು ನನಗೆ ಗೊತ್ತಿರಲಿಲ್ಲ. ಈಗಾಗಲೇ ಹೇಳಿದ್ರು ಅವರು 4:15ಗೆ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅಂತೇಳಿ. ಈ ರೀತಿ ಕಾರ್ಯಕ್ರಮಗಳು ಆಗಬೇಕು. ಅಟ್ಲೀಸ್ಟ್ ನಿಮ್ಗೊಂದು ಎಕ್ಸ್ಪೋಜರ್ ಸಿಗ್ತದೆ, ಅದರ ಜೊತೆ ಇನ್ನಷ್ಟು ಹುಮ್ಮಸ್ಸನ್ನ ತರ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ಈ ನಮ್ಮ ಸಣ್ಣ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಟೈಮ್ ಅನ್ನ ಕೊಟ್ಟು ಇಲ್ಲಿ ಬಂದಿದ್ದೀರಿ, ಬಂದು ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ಆಡ್ ಮಾಡ್ತೀನಿ. निखिल पत्तार, KMM मराठी, रामदुर्ग. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना.